ನಮಸ್ಕಾರ. ಇವತ್ತಿನ ವಿಡಿಯೋ ಸಾಲವೇ ಇಲ್ಲ, ದೀರ್ಘ ಅವಧಿಗೆ ಇಂತಹ ಷೇರುಗಳನ್ನೇ ಆಯ್ಕೆ ಮಾಡಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕಂಪನಿಗಳಿಗೆ ಒಂದಷ್ಟು ಕ್ಯಾಪಿಟಲ್ ಬೇಕು, ಅದನ್ನ ನಡೆಸಲಿಕ್ಕೆ. ಈಕ್ವಿಟಿ ಇರ್ಬೋದು, ಬ್ಯಾಂಕ್ ಲೋನ್ಸ್ ಇರ್ಬೋದು, ಇಲ್ಲ ಹಳೆಯ ದಿನಗಳಲ್ಲಿ ಬಂದ ಪ್ರಾಫಿಟ್ ಇರ್ಬೋದು. ಮತ್ತೆ ಬ್ಯಾಂಕಿನಿಂದ ಲೋನ್ ತಗೊಂಡ್ರೆ ಒಂದಷ್ಟು ಇಂಟ್ರೆಸ್ಟ್ ಅಂತ ಫಿಕ್ಸ್ಡ್ ರೇಟ್ ಚಾರ್ಜ್ ಮಾಡ್ತಾರೆ. ಅದಲ್ಲದೇ ಅಕಸ್ಮಾತ್ ಏನಾದರೂ ಕಂಪನಿ ದಿವಾಳಿ ಆದರೆ ಕಂಪನಿಯ ಆಸ್ತಿಯಲ್ಲಿ ಅವರು ಕೊಟ್ಟಂತ ಸಾಲವನ್ನು ವಾಪಸ್ಸು ತೆಗೆದುಕೊಳ್ಳುತ್ತಾರೆ. ಒನ್ ಆಫ್ ದಿ ಮೇನ್ ರೀಸನ್ಸ್ ಫಾರ್ ಮೆನಿ ಕಂಪನೀಸ್ ಟು ಕ್ಲೋಸ್ ಡೌನ್ ಇನ್ ದ ಪಾಸ್ಟ್ ಇಸ್ ಬಿಕಾಸ್ ಆಫ್ ಹೈ ಡೆಟ್ ಈಕ್ವಿಟಿ ಟು ಈಕ್ವಿಟಿ ರೇಷಿಯೋ. ಅಂದರೆ ಯಾವುದೋ ಒಂದು ಕಂಪನಿಗೆ ಜನರು ಶೇರಿನಲ್ಲಿ ಪರ್ಚೇಸ್ ಮಾಡಿದ್ದಕ್ಕೆ ಈಕ್ವಿಟಿ ಅಂತ ಕರೀತೇವೆ, ಮತ್ತು ಬ್ಯಾಂಕಿಂದ ತಗೊಂಡೋದಕ್ಕೆ, ಬೇರೆಯವರಿಂದ ತಗೊಂಡೋದಕ್ಕೆ ಡೆಟ್ ಅಂತ ಕರಿತೇವೆ. ಮತ್ತೆ ಅದನ್ನ ನಾವು ಡೆಟ್ ಈಕ್ವಿಟಿ ರೇಷಿಯೋ ಅಂತಾನೂ ಕರಿತೇವೆ. ಯಾವ ಕಂಪನಿಯ ಡೆಟ್ ಈಕ್ವಿಟಿ ರೇಷಿಯೋ ಜಾಸ್ತಿ ಇದೆಯೋ ಆ ಕಂಪನಿ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇರುತ್ತೆ. ಅದರಿಂದಾಗಿ ಅಂತಹ ಕಂಪನಿಗಳು ಹಿಂದಿನ ದಿನಗಳಲ್ಲಿ ಕ್ಲೋಸ್ ಆಗಿದ್ದನ್ನು ನಾವು ನೋಡಿದ್ದೇವೆ. ಯಾವ ಕಂಪನಿ ಆ ಡೆಟ್ ಅನ್ನು ಅಥವಾ ಲೋನ್ ಅನ್ನು ವಾಪಸ್ ಕೊಡೋದಿಲ್ವೋ ಆವಾಗ ಮುಂದಿನ ದಿನಗಳಲ್ಲಿ ಅವರ ರೆವಿನ್ಯೂ ಸಫರ್ ಆಗುತ್ತೆ, ಮತ್ತೆ ಅಲ್ಲಿಂದ ಆ ಕಂಪನಿಯ ಷೇರುಗಳು ಮತ್ತೆ ಅಪ್ರಿಷಿಯೇಟ್ ಆಗುವುದೇ ಇಲ್ಲ. ಉದಾಹರಣೆ ಕೊಡ್ತೇನೆ, ರಿಲಯನ್ಸ್ ಕಮ್ಯುನಿಕೇಶನ್, ಸುಜ್ಲಾನ್, ವೊಡಾಫೋನ್ ಐಡಿಯಾ ಇತ್ಯಾದಿ ಸಿಕ್ಕಾಪಟ್ಟೆ ಸಾಲದಿಂದ ನರಳುತ್ತಾ ಇರ್ತವೆ. ಆದರೆ ಒಂದು ಕಂಪನಿ ಲೋನ್ ತಗೊಳ್ಳೇಬಾರದು ಅಂತ ರೂಲ್ಸ್ ಇಲ್ಲ, ಮತ್ತೆ ಆ ಲೋನು ಮ್ಯಾನೇಜಬಲ್ ಸಿಚುವೇಶನ್ ಅಲ್ಲಿದ್ರೆ ಅದು ಚೆನ್ನಾಗಿರುತ್ತೆ, ಜಾಸ್ತಿ ಆದರೆ ಕಠಿಣವಾಗುತ್ತೆ ಮುಂದಿನ ದಿನಗಳಲ್ಲಿ. ಅದರಿಂದಾಗಿ ಇವತ್ತು ನಿಮ್ಮ ಮುಂದೆ ನಿಫ್ಟಿ 50ಯಲ್ಲಿರುವ ಕೆಲವು ಕಂಪನಿಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇಂತಹ ಕಂಪನಿಗಳಲ್ಲಿ ಸಾಲವೇ ಇಲ್ಲ ಅಥವಾ ಅತಿ ಕಡಿಮೆ ಮೊತ್ತದ ಸಾಲ ಇದೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಬ್ಯಾಂಕಿಂಗಿಗೆ ನಾವು ಹೇಳಿದಂತ ಡೆಟ್ ಈಕ್ವಿಟಿ ರೇಷಿಯೋ ಅಪ್ಲೈ ಆಗೋದಿಲ್ಲ. ಯಾಕಂತಂದ್ರೆ ಫೈನಾನ್ಸ್ ಕಂಪನಿಗಳಿಗೆ ಮೇನ್ ಬಿಸ್ನೆಸ್ ಬಾರೋಯಿಂಗ್ ಮನಿ ಮತ್ತು ಲೆಂಡಿಂಗ್ ಮನಿ. ಅದರಿಂದಾಗಿ ಡೆಟ್ ಈಕ್ವಿಟಿ ರೇಷಿಯೋ ಬ್ಯಾಂಕಿಂಗ್ ಕಂಪನಿಗಳಲ್ಲಿ ಅಷ್ಟು ಲೆಕ್ಕಕ್ಕೆ ಬರುವುದಿಲ್ಲ. ಈಗ ಮುಂದಕ್ಕೆ ಹೋಗುವ ಮುಂಚೆ ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ, ಮತ್ತು ಕನ್ನಡಿಗರ ಸೇವೆ ಅಂತ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಈಗ ನಿಫ್ಟಿ 50ಯಲ್ಲಿರುವ ಲೋ ಆರ್ ನೋ ಡೆಟ್ ಕಂಪನಿಯ ಪಟ್ಟಿ. ಮೊದಲನೇದು ಏಷ್ಯನ್ ಪೇಂಟ್, 0.13 ಡೆಟ್ ಈಕ್ವಿಟಿ ರೇಷಿಯೋ. 1 ಮತ್ತು 1ಕ್ಕಿಂತ ಕೆಳಗಿದ್ರೆ ಒಳ್ಳೆಯದು, 2ರ ಒಳಗಿದ್ರೆ ಮತ್ತೆ ಮ್ಯಾನೇಜ್ ಮಾಡಬಹುದು, ಅದರಿಂದ ಜಾಸ್ತಿ ಇದ್ರೆ ಮ್ಯಾನೇಜ್ ಮಾಡೋದು ಕಷ್ಟ. ಬಜಾಜ್ ಆಟೋ 0, ಸಿಪ್ಲಾ 0.05, ಕೋಲ್ ಇಂಡಿಯಾ 0.07, ಡಿವಿಸ್ ಲ್ಯಾಬ್ 0, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 0.08, ಐಷರ್ ಮೋಟಾರ್ಸ್ 0.01, HCL ಟೆಕ್ 0.11, HDFC ಲೈಫ್ 0.08, ಹೀರೋ ಮೋಟೋಕಾರ್ 0.04 ಮತ್ತು ಹಿಂದೂಸ್ತಾನ್ ಯುನಿಲಿವರ್ 0.02, ಇನ್ಫೋಸಿಸ್ 0.08, ITC 0, ಮಾರುತಿ ಸುಜುಕಿ 0.01, ನೆಸ್ಲೆ 0.12, ರಿಲಯನ್ಸ್ ಇಂಡಸ್ಟ್ರೀಸ್ 0.40, SBI ಲೈಫ್ ಇನ್ಶೂರೆನ್ಸ್ 0, ಸನ್ ಫಾರ್ಮಾ 0.08, ಟಾಟಾ ಕನ್ಸ್ಯೂಮರ್ 0.09, TCS 0.08, ಟೆಕ್ ಮಹೇಂದ್ರ 0.11, ಅಲ್ಟ್ರಾಟೆಕ್ ಸಿಮೆಂಟ್ 0.25, ವಿಪ್ರೋ 0.27. ಈಗ ಈ ವಿಡಿಯೋದ ಬಗ್ಗೆ ಅಬ್ಸರ್ವೇಷನ್ಸ್ ಮತ್ತು ಕಮೆಂಟ್. ನಂಬರ್ 1, ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಕಂಪನಿಗೆ ಲೋ ಡೆಟ್ ಅಥವಾ ಕಡಿಮೆ ಸಾಲ ಇದೆ ಅಂತಂದ್ರೆ ಅದರ ರೆವಿನ್ಯೂ ಮತ್ತು ಪ್ರಾಫಿಟ್ ಮೇಲಕ್ಕೆ ಹೋಗುತ್ತೆ, ಮತ್ತೆ ಕಂಪನಿಯ ಶೇರಿನ ಬೆಲೆ ಕೂಡ ಮೇಲಕ್ಕೆ ಹೋಗಿ ಮತ್ತೆ ಹೂಡಿಕೆದಾರರಿಗೆ ಅಪ್ರಿಸಿಯೇಷನ್ ಕೊಡುತ್ತೆ. ಎರಡನೇದು, ಅಂತಹ ಕಂಪನಿಗಳು ಮುಂದಿನ ದಿನಗಳಲ್ಲಿ ದಿವಾಳಿ ಆಗುವಂತಹ ಚಾನ್ಸ್ ಬಹಳ ಕಮ್ಮಿ. ಯಾಕಂತಂದ್ರೆ ಆ ಕಂಪನಿಗಳಲ್ಲಿ ಯಾವ ರೀತಿಯ ಬಡ್ಡಿ ಕಟ್ಟಲಿಕ್ಕೂ ಇಲ್ಲ. ಮತ್ತೆ ಮೂರನೆಯ ಅಬ್ಸರ್ವೇಷನ್, most of these companies have given 15% or more returns per annum in the last 10 years, which is very good. ಇಂತಹ ಕಂಪನಿಗಳಲ್ಲಿ ಸಾಲ ಇಲ್ಲ, ಅದರಿಂದಾಗಿ ಅವುಗಳಲ್ಲಿ ಪ್ರಾಫಿಟ್ ಜಾಸ್ತಿ, 15%ಗಿಂತ ಜಾಸ್ತಿ ಪ್ರಾಫಿಟ್ ಕೊಟ್ಟಿದ್ದಾವೆ ಹೆಚ್ಚಿನ ಕಂಪನಿಗಳು ಕಳೆದ 10 ವರ್ಷಗಳಲ್ಲಿ. ಈಗ 4ನೇ ಅಬ್ಸರ್ವೇಷನ್, ಯಾವುದಾದ್ರೂ ಒಂದು ಕಂಪನಿಗೆ ಹೈ ಡೆಟ್ ಅಥವಾ ಲೋನ್ ಇದೆ ಅಂತಂದ್ರೆ ಅದು ಕೆಟ್ಟದ್ದು ಅಂತಲ್ಲ,
ಆದರೆ ಅಕಸ್ಮಾತ್ ಆ ಕಂಪನಿಯ ಬಿಸ್ನೆಸ್ ಏನಾದರೂ ಕಮ್ಮಿ ಆಗ್ತಾ ಬರುತ್ತೆ ಅಂತಂದ್ರೆ ಅದು ಬಹಳ ರಿಸ್ಕಿ ಆಗುತ್ತೆ ಇನ್ವೆಸ್ಟರ್ಸ್ಗೆ. ಮತ್ತೆ 5ನೇ ಅಬ್ಸರ್ವೇಷನ್, ಫೈನಾನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾರೆ ಡೆಟ್ ಟು ಈಕ್ವಿಟಿ ರೇಷಿಯೋ ಬಹಳ ಇಂಪಾರ್ಟೆಂಟ್. ಲೆಸ್ ದೆನ್ 1, ಲೋ ಅಂಡ್ ಕಂಫರ್ಟಬಲ್. 2ವರೆಗೂ ಸುಮಾರಾಗಿ ಮ್ಯಾನೇಜ್ ಮಾಡಬಹುದು. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಸರಿಸುಮಾರು SIPಯಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಎಷ್ಟು ಹಣವನ್ನು ಪ್ರತಿ ತಿಂಗಳು ಹಾಕ್ತಾ ಇದ್ದಾರೆ? ನಿಮ್ಮ ಮುಂದೆ 4 ಚಾಯ್ಸ್ಗಳು. 5,635 ಅಂತಾದ್ರೆ ಎ ಅಂತ ಟೈಪ್ ಮಾಡಿ, 16,369 ಅಂತಂದ್ರೆ ಬಿ ಅಂತ ಟೈಪ್ ಮಾಡಿ, 11,152 ಕೋಟಿ ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ, 13,306 ಕೋಟಿ ಅಂತಂದ್ರೆ ಡಿ ಅಂತ ಟೈಪ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರ.